ಹಿಂದಿನ ಸೆಟ್ ಆಫ್ ವೀಡಿಯೋಸು ನೋಡಲಿಲ್ಲ ಅಂತ ಹೇಳಿದ್ರೆ ಇಲ್ಲಿಂದ ನೋಡೋದಕ್ಕೆ ಹೋಗಬೇಡಿ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಬೇಸಿಕ್ಸು ಅಲ್ಲಿ ಚೆನ್ನಾಗಿ ಕಲ್ತ್ಕೊಂಡಿದ್ದೀವಿ. ಆ ಬೇಸಿಕ್ಸು ಇತ್ತು ಅಂತ ಹೇಳಿದ್ರೆ ಇಂಟಿಗ್ರೇಷನ್ ಟಾಪಿಕ್ಸ್ ವಿಲ್ ಮೇಕ್ ಸೆನ್ಸ್. ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಏನೋ ಕಲ್ತಂಗೆ, ಸರಿನಾ? ಹಾಂ, ಅಫಿಷಿಯಲ್ ಇಂಟ್ರಡಕ್ಷನ್ ಇನ್ ಇಂಟಿಗ್ರೇಷನ್ಗೆ an antiderivative of a function is another function when differentiated gives the original function. The process of finding an antiderivative is called integration. So integration as an inverse process of differentiation. So integration ಅಂತ ಹೇಳೋದು differentiation ನ ಉಲ್ಟಾ process. ಎಕ್ಸಾಂಪಲು x³ + 3 ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತು ಅಂತ ಹೇಳಿದ್ರೆ ಇದು ಬರುತ್ತೆ, ಸರಿನಾ ಅಲ್ವಾ? ಇವಾಗ ಇದನ್ನು ಇಂಟಿಗ್ರೇಟ್ ಮಾಡ್ತು ಅಂತ ಹೇಳಿದ್ರೆ ಇದು ವಾಪಸ್ ಬರುತ್ತೆ, ಅಷ್ಟೇ, ಇನ್ನೇನಿಲ್ಲ. ಸೊ ಡಿಫ್ರೆನ್ಸಿಯೇಷನ್ ಗೊತ್ತಿದ್ದು ಅಂತ ಹೇಳಿದ್ರೆ ಇಂಟಿಗ್ರೇಷನ್ ಸುಲಭ ಆಗುತ್ತೆ. ಹುಡುಗರ ಡಿಫ್ರೆನ್ಸಿಯೇಷನಲ್ಲಿ ಏನೋ ಒಂದು ಕಾನ್ಸ್ಟೆಂಟ್ ಇತ್ತು ಅಂತ ಹೇಳಿದ್ರೆ ದ್ಯಾಟ್ ಆನ್ ಡಿಫ್ರೆನ್ಷಿಯೇಟಿಂಗ್ ವಿಲ್ ಗಿವ್ ಅಸ್ 0. ಸೊ ಇಂಟಿಗ್ರೇಷನ್ ಮಾಡಿದಾಗ ಈ ಕಾನ್ಸ್ಟೆಂಟ್ ಇದೆಯೋ ಇಲ್ವೋ, ಒಂದು ಸತಿ ಇದ್ರೂ ಇರ್ಬೋದು, ಇಲ್ಲ ಅಂತ ಹೇಳಿದ್ರೂ ಇಲ್ಲ. ಆದರೆ ಯಾವ ಕಾನ್ಸ್ಟೆಂಟ್ ಇತ್ತು ಅಂತ ಹೇಗೆ ಹೇಳಕ್ಕೆ ಸಾಧ್ಯ ಅಲ್ವಾ? ಇವಾಗ ನಾನು ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತು ಅಂತ ಹೇಳಿದ್ರೆ ಇಲ್ಲಿ ಕಾನ್ಸ್ಟೆಂಟ್ ಇದೆಯೋ ಇಲ್ಲ ನಮ್ಗೆ ಗೊತ್ತಾಗಲ್ಲ. ಯಾಕಂತ ಹೇಳಿದ್ರೆ ನಿಮಗೆ ಇದು ಪ್ರಶ್ನೆ ಬರೋದು, ದಿಸ್ ಇಸ್ ದ ಕ್ವಶನ್ ದಟ್ ಯು ವಿಲ್ ಗೆಟ್. ಇದನ್ನು ಇಂಟಿಗ್ರೇಟ್ ಮಾಡಿ ಅಂತ ಹೇಳ್ತೀವಿ. ಈ ಥರ ಪ್ರಶ್ನೆ ಬಂದಾಗ ಇಲ್ಲಿ 0 ಹಾಕುವಂತು ಅಂತ ಹೇಳಿದ್ರೆ ಇದನ್ನು ಇಂಟಿಗ್ರೇಟ್ ಮಾಡ್ತು ಅಂತ ಹೇಳಿದ್ರೆ ನಮ್ಗೊಂದು ಕಾನ್ಸ್ಟೆಂಟ್ ಸಿಗುತ್ತೆ. ಅದು ಯಾವ ಕಾನ್ಸ್ಟೆಂಟು, ಅದು ವ್ಯಾಲ್ಯೂ ಏನು ಗೊತ್ತಿರಲ್ಲ. ಆ ಕಾನ್ಸ್ಟೆಂಟ್ ತಿರ್ಗಾ 0ನೇ ಆಗಿರ್ಬೋದು. ಸೊ ದಿಸ್ ಕಾನ್ಸ್ಟೆಂಟ್ ಇಸ್ ನೋನ್ ಆಸ್ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್. ಇದನ್ನು ಕಂಡುಹಿಡಿಯಬೇಕು ಅಂತ ಹೇಳಿದ್ರೆ ಒಂದು ಸ್ಪೆಸಿಫಿಕ್ ಕೇಸಲ್ಲಿ ಕಂಡುಹಿಡಿಬೋದು, ಎಲ್ಲ ಕೇಸಲ್ಲಿ ಕಂಡುಹಿಡಿಯೋದಕ್ಕಾಗಲ್ಲ. ಆಯಿತಾ? ಸೊ ಇನ್ನು ಮುಂದೆ ಹೋಗ್ತಾ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಂ, ಕೊನೆಯದಾಗಿ ವೇರ್ ಡು ವಿ ಯೂಸ್ ಇಂಟಿಗ್ರೇಷನ್ ಆನ್ ಅ ಸಿಂಪಲ್ ಲೆವೆಲ್. ಒನ್ ಇಸ್ ಟು ಫೈಂಡ್ ದ ಏರಿಯಾ ಆಫ್ ದ ಗ್ರಾಫ್. ಇದನ್ನು ಆಲ್ರೆಡಿ ನೋಡಿದ್ದೀವಿ. ಏರಿಯಾ ಕಂಡುಹಿಡಿದ್ರೆ ವಾಲ್ಯೂಮು ಕೂಡ ಕಂಡುಹಿಡಿಬೋದು, ಲೆಂತ್ ಆಫ್ ದ ಕರ್ವು ಕೂಡ ಕಂಡುಹಿಡಿಬೋದು. ಅದು ಬಿಟ್ಟು ಅಂತ ಹೇಳಿದ್ರೆ ಪ್ರಾಬ್ಲಮ್ ಬೇಸ್ಡ್ ಆನ್ ಫೋರ್ಸು, ಮಾಸು, ವರ್ಕು ಇವೆಲ್ಲ ನೀವು ನೋಡಿರ್ಬೇಕು ಇಷ್ಟೊತ್ತಿಗೆ. ನೀವು ಫಿಸಿಕ್ಸ್ ಟಾಪಿಕ್ ತೊಗೊಂಡಿತ್ತು ಅಂತ ಹೇಳಿದ್ರೆ ಇದನ್ನೆಲ್ಲ ನೋಡಿರ್ತೀರ. ಫಿಸಿಕ್ಸ್ ಸಬ್ಜೆಕ್ಟ್ ತೊಗೊಂಡಿತ್ತು ಅಂದರೆ ಇದನ್ನು ನೋಡ್ತಾ ಇರ್ತೀರ. ಮತ್ತು ನೆಕ್ಸ್ಟು ಗ್ರೋತ್ ಆ್ಯಂಡ್ ಡಿಕೆ ಮಾಡೆಲ್ ಆ್ಯಂಡ್ ಕ್ವೈಟ್ ಎ ಫ್ಯೂ ಅದರ್ ಥಿಂಗ್ಸ್. ಅದನ್ನು ವೆಬ್ ಸರ್ಚ್ ಮಾಡ್ಕೊಳ್ಳಿ. ಸೊ ಇವಾಗ ತಕ್ಷಣಕ್ಕೆ ಪಾಸ್ ಮಾಡಿಕೊಂಡು ಈ ಎಡಗಡೆದು ಬರ್ಕೊಳ್ಳಿ. ಈ ಬಲಗಡೆದು ನಿಮ್ಮ ಮೇಲೆ ಬಿಟ್ಟಿದ್ದು, ಇಂಟ್ರೆಸ್ಟ್ ಇರೋ ಬರ್ಕೊಬೋದು, ಇಲ್ಲ ಅಂತ ಹೇಳಿದ್ರೆ ತೊಂದರೆ ಇಲ್ಲ. ಬಟ್ ಇದನ್ನು ಬರ್ಕೊಳ್ಳಿ, ಆ್ಯಂಟಿ ಡಿರೈವೇಟಿವ್ ಅಂತ ಹೇಳಿ. ಸೊ ಇಂಟಿಗ್ರೇಷನ್ ಇಸ್ ನಥಿಂಗ್ ಬಟ್ ದ ಪ್ರೊಸೆಸ್ ಆಫ್ ಫೈಂಡಿಂಗ್ ಆ್ಯಂಟಿ ಡಿರೈವೇಟಿವ್, ಸರಿನಾ? ಸೊ ಈ ಉದಾಹರಣೆ ಬರ್ಕೊಳ್ಳಿ, ತುಂಬ ಮುಖ್ಯ.